ಕಲ್ಯಾಣ ಪಟ್ಟಣದೊಳಗ ಎಲ್ಲಾರು ಬರೇ ಶರಣರೇ ಇದ್ರು ಮತ್ಯಾರು ಇರ್ಲಿಲ್ಲ ಅಂತನ್ನೋ ಹಾಗಿಲ್ಲ. ಭಕ್ತರೂ ಇದ್ರು, ಭವಿಗಳೂ ಇದ್ರು, ಎಲ್ಲಾರು ಇದ್ರು. ಲಕ್ಷದ ಮೇಲೆ 96,000 ಜನ ಜಂಗಮರು, 770 ಅಮರಗಣಗಳು, ಅಸಂಖ್ಯ ಶರಣರು, ಶರಣೆಯರು, ಕಾಯಕ ಮಾಡುವಂಥವರು, ಭಕ್ತರು, ಭವಿಗಳು, ಕಳ್ಳತನ ಮಾಡೋರು, ಸುಳ್ಳು ಹೇಳೋರು ಎಲ್ಲರೂ ಇದ್ದಾರೆ. ಒಮ್ಮೆ ಮಹಾಮನೆಯ ದಾಸೋಹದ ಹೊರಗಿನ ಕೊಟ್ಟಿಗೆಯೊಳಗ ಆಕಳುಗಳಿದ್ದು, ಆಕಳುಗಳಿಗೆ ಸಹಿತ ಪ್ರತಿನಿತ್ಯ ಬಸವಣ್ಣವರು ಸ್ನಾನ ಮಾಡಿಸಿ ಭಸ್ಮ ಹಚ್ಚಿ ಕೊರಳೊಳಗ ರುದ್ರಾಕ್ಷಿ ಧಾರಣ ಮಾಡಿ ಅವಕ್ಕೆ ಬೆಳಗಿನ ಸಂಸ್ಕಾರ ಆದ ಮೇಲೆ ಅವು ಹುಲ್ಲ ಮೇವ ಕಣಿಕಿ ಹೊಟ್ಟ ತಿಂತಿದ್ದು, ನೀರು ಕುಡಿತಿದ್ದು. ಇರ್ಲಿಕ್ಕಂದ್ರೆ ಏನು ಮುಡ್ತಿದ್ಲ. ಕಲ್ಯಾಣದೊಳಗು ಪಶುಗಳ ಸಹಿತ ಅಷ್ಟು 4 ಕಾಲಿನ ಪಶುಗಳು ಮುಂಜಾನೆದ್ದು ಸ್ನಾನ ಮಾಡಿಸಿ ಭಸ್ಮ ಹಚ್ಚಿ ರುದ್ರಾಕ್ಷಿಗೆ ಪೂಜೆ ಮಾಡಿದ ಮೇಲೆ ಹುಲ್ಲ ಮೇವ 4 ಕಾಲಿನು. ಇವು 2 ಕಾಲಿನು ಹಾಸಿಗೆಗ ಚಹಾ ಕುಡಿತಾವ. ಹೊಸಾದ ಬಂದದ ಈಗೇನೋ ಒಂದು ಬೆಡ್ ಕಾಫಿ ಅಂತ, ಬೆಡ್ನ್ಯಾಗ ಕುಂತು ಕಾಫಿ ಕುಡಿದು ಮಾಡಿ ತಕ್ಕೊಳ್ಳಾರ್ದ, ಇವತ್ತಿ ಹಚ್ಕೊಳ್ಳಾರ್ದ. ಶಿವ ನೋಡ್ಬೇಕು, ಆಶ್ಚರ್ಯ ಅನಿಸ್ತು. ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು. ತಿನ್ನಬಾರದು ಅಂತಲ್ಲ, ಏನೇ ಸ್ವೀಕಾರ ಮಾಡಿದ್ರು ಅದನ್ನು 4 ಜನ ಒಪ್ಪುವಂಗ. ಇತ್ತೀಚೆಗೆ ಅನಾರೋಗ್ಯಕ್ಕೆ ತೊಂದರೆಯಾಗಿರುವಂಥ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಒಳ್ಳೆಯದನಿಸಿಕೊಂಡಿದ್ದನ್ನು ಸ್ವೀಕಾರ ಮಾಡಬಹುದು, ಸ್ವೀಕಾರ ಮಾಡಬೇಕು. ಅದರೊಳಗೇನು 2 ಮಾತಿಲ್ಲ. ಯಾಕಂದ್ರೆ ಜೀವ ಮುಖ್ಯ, ಜೀವನ ಮುಖ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸಾವು ಸಂಭವಿಸಿ ಬಿಡುತ್ತದೆ. BP, ಶುಗರ್ ಎಲ್ಲ ತೊಂದರೆ ತಾಪತ್ರಯಗಳು, ಅವುಗಳನ್ನು ಕಂಟ್ರೋಲ್ದೊಳಗೆ ಇಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಆಚಾರ ಪದ್ಧತಿಯೊಳಗೆ ಸಡ್ಲಿಸ್ಕೊಳ್ಬೇಕಾಗ್ತದೆ, ಸಡ್ಲು ಮಾಡ್ಕೊಳ್ಳಬೇಕು. ಸಡ್ಲು ಮಾಡ್ಕೊಳ್ಳಿಲ್ಲ ಅಂದ್ರೆ ಸಾಯ್ಬೇಕಾಗ್ತದೆ ಪರಿಸ್ಥಿತಿ. ಜ್ಞಾನ ತಲೆಯೊಳಗೆ ಕೆಲಸ ಮಾಡಬೇಕಲ್ಲ. ಜ್ಞಾನ ತಲೆಯೊಳಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ನೋಡುವವರ ದೃಷ್ಟಿಯೊಳಗ ಅಪಹಾಸ್ಯಕ್ಕೆ ಗುರಿ ಆಗ್ತಾರೆ. ಕಳ್ಳರು ಬಸವಣ್ಣವರ ದಾಸೋಹದ ಮನೆಯಲ್ಲಿರೋ ಆಕಳುಗಳನ್ನ ಕಳುವು ಮಾಡ್ಕೊಂಡು ಹೋಗ್ಬಿಟ್ಟು, ಮುಂಜಾನೆದ್ದು ಕೊಟ್ಟಿಗೆಯೊಳಗೆ ಕೆಲಸ ಮಾಡೋರು ಬಬ್ಬಟ್ ಮಾಡಿಬಿಟ್ಟು, ಬಸವಣ್ಣವರೇ ಆಕಳು ಕಳ್ಳರು ಕದ್ದೊಯ್ದ. ಕರುಗಳೆಲ್ಲ ಅಂಬಾ 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 ಅನ್ನಕತ್ಯಾವ. ಅವಾಗ ಬಸವಣ್ಣವ್ರು ಅಂತಾರೆ, ಆಕಳು ಕದ್ದೊಯ್ದರೆಂದು ಬೊಬ್ಬಿಡದಿರೋ. ಆಕಳ ತಗೊಂಡಾದ್ರು ಅಂತ ತಿಳ್ಕೊಂಡು ನೀವು ಬೊಬ್ಬಾಟ ಮಾಡಕ್ ಹೋಗ್ಬಾಡ್ರಪ್ಪ. ಅಲ್ಲಿ ಉಣ್ಣುವವನು ಕೂಡಲ ಸಂಘ, ಇಲ್ಲಿ ಉಣ್ಣುವವನು ಕೂಡಲ ಸಂಘ. ಆಕಳುಗಳು ಎಲ್ಲಿ ಅದಾವ ಅಲ್ಲೇ ಒಯ್ದು ತಪಾಸು ಮಾಡಿ ಈ ಕರುಗಳನ್ನು ಒಯ್ದು ಬಿಟ್ಟು ಬರ್ರಿ ಅಂದ್ರು ಬಸವಣ್ಣವರು. ಎಂಥ ದೊಡ್ಡ ಮನಸ್ಸು. ತಾಯಿ ಆಕಳುಗಳು ಎಲ್ಲದಾವ ಅಲ್ಲೇ ಕರುಗಳನ್ನು ಒಯ್ದು ಬಿಟ್ಟು ಬರ್ರಿ. 3 ದಿವಸ ಆಗಿತ್ತು, ಆಕಳು ಇಂಥಲ್ಲಿ ಅದಾವ ಅನ್ನೋದು ಗುರ್ತಾತು. ಕರುಗಳನ್ನ ಒಯ್ಬೇಕಲ್ಲ, ಎಲ್ಲ ಕರುಗಳನ್ನ ಹೊಡ್ಕೊಂಡು ಹೋಗಿ ಯಾರು ಕಳ್ಳರ ಆಕಳ ಎಲ್ಲಿ ಕಟ್ಟಿದ್ರ ಅಲ್ಲಿಗೆ ಹೋಗಿ ಕರುಗಳನ್ನ ಬಿಟ್ರು. 3 ದಿವಸ ಆಗ್ಯದ. ಎಲ್ಲ ಕರುಗಳು ಆಕಳ ತಾಯಿ ಹಾಲು ಕುಡಿಬೇಕಿಲ್ಲ, ಮುಟ್ಟಾಕ್ತಾ ಇರಲಿಲ್ಲ. ಅವ್ರ ಹೌದೇರ ನೋಡಿದು ಎಲ್ಲ ಕರುಗಳು ಸುಮ್ಮನೆ ನಿಂತು. ಇವು ಅಂಬ ಅಂತಾವು, ಅದು ಅಂಬ ಅಂತಾವು, ಮುಟ್ಟಾಕ್ ತಯಾರಿಲ್ಲ. ಕಳ್ಳರಿಗೆ ಆಶ್ಚರ್ಯ ಆಗಿಬಿಡಿತು.
ಅಲ್ಲ ಮರಯ, ಆಕಳ ಕಳ್ಕೊಂಡು ಕರುಗಳು ಎಲ್ಲಿದ್ರು ಹಾರ್ಕೋತ ಬಂದು ತಾಯಿನ ಕಚ್ಚಲದೊಳಗ ಹಾಲು ಕುಡಿತಾವ, ಸುಮ್ಮನೆ ನಿಂತಾವ ಅಲ್ಲಿ. ಹೌದು, ಸಂಸ್ಕಾರ ಹಂಗೆ. ನಾವು ಕರುಗಳಿಗೆ ಆಕಳುಗಳಿಗೆ ಸಂಸ್ಕಾರ ಹಾಗೆ ಕೊಟ್ಟಿದ್ದೀವಿ. 3 ದಿವಸ ಆಯ್ತು ಆಕಳುಗಳು ಮೇವು ತಿಂದಿಲ್ಲ, ಕರುಗಳು ಈಗ ಬಂದು ಹಾಲು ಕುಡಿಯಲು. ಏನು ವಿಚಿತ್ರ. ಸೇವಕರಂತಾರೆ, ಎಲ್ಲ ಆಕಳುಗಳಿಗೆ ಕರುಗಳಿಗೆ ಸ್ನಾನ ಮಾಡಿಸಿ ಭಸ್ಮ ಹಚ್ಚ್ರಿ, ಮೇವು ತಿಂತಾವ, ಇವು ಹಾಲು ಕುಡಿತಾವ. ಎಲ್ಲ ಆಕಳುಗಳಿಗೆ ಸ್ನಾನ ಮಾಡಿಸಿ ಭಸ್ಮ ಹಚ್ಚಿ, ರುದ್ರಾಕ್ಷಿಗೆ ಭಸ್ಮ ಹಚ್ಚಿ ತಯಾರು ಮಾಡಿದಾಗ ಎಲ್ಲ ಆಕಳುಗಳು ಹುಲ್ಲು ತಿಂದು ಎಲ್ಲ ಕರುಗಳು ಹಾಲು ಕುಡಿದು. ಎಂಥ ಸಂಸ್ಕಾರ! ಇದು ಸಂಸ್ಕೃತಿ, ಇದು ಸಂಸ್ಕಾರ. ಈ ಪದ್ಧತಿಯನ್ನ ನಮ್ಮ ಭಾರತೀಯ ಪರಂಪರೆಯ ತಳಹದಿ. ಬಸವಣ್ಣನವರು ಕಲ್ಯಾಣದೊಳಗೆ ಅಂಥದ್ದನ್ನ ಎಲ್ಲರಿಗೂ ಕಲಿಸಿಕೊಟ್ಟು, ಎಲ್ಲರಿಗೂ ತಿಳಿಸಿಕೊಟ್ಟೆ. ಯಾರೇನು ಇಚ್ಛಾ ಪಡ್ತಾರ, ಬೇಡ್ತಾ ಅದಾರ, ಬೇಡಿದವರಿಗೆ ಇಚ್ಛಾ ಪಟ್ಟಿದ್ದನ್ನು ಕೊಡ್ತಾರೆ. ಬಸವಣ್ಣನವರ ಕೀರ್ತಿ ವಾರ್ತೆಯನ್ನ ಕೇಳಿ ಮಲೆನಾಡಿನೊಳಗೆ ವಾಸ ಮಾಡಿಕೊಂಡಿರುವಂತಹ ಬಿದಿರಿನ ಕೆಲಸ ಮಾಡುತ್ತಿದ್ದ, ಬಿದಿರು ಕಡದು ಸಣ್ಣ ಎಳೆ ಎಳೆಯಾಗಿ ತೆಗೆದು ಬುಟ್ಟಿ ಹೆಣದು ಮಾರಾಟ ಮಾಡಿ ಜೀವನ ಮಾಡುತ್ತಿದ್ದ ಕೇತಯ್ಯ, ಕೇತಯ್ಯ ಅನ್ನೋ ಶರಣ. ಮೇದಾರ ಕೇತಯ್ಯ. ಮೇದಾರ ಕೇತಯ್ಯನ ಹೆಂಡತಿ ಸಾತವ್ವೆ. ಸಾತವ್ವೆ ಆಕಾಶದೆತ್ತರಕ್ಕೂ ಬೆಳೆದಿರುವಂತಹ ಕಲ್ಯಾಣದಲ್ಲಿರೋ ಶರಣರ, ಜಂಗಮರ, ಬಸವಣ್ಣನವರ ಕೀರ್ತಿ ಭಕ್ತಿಯ ವಾರ್ತೆಯನ್ನ ಕೇಳಿ ಮಲೆನಾಡ ಬಿಟ್ಟು ಗಂಡ ಹೆಂಡತಿ ಅಲ್ಲಿಗೆ ಬಂದಿದ್ರು. ಊರು ಹೊರಗೆ ಒಂದು ಗುಡಿಸ್ಲ ಹಾಕೊಂಡು ದಿನ ಬಿದಿರು ಕಡ್ಕೊಂಬರುವುದು, ಸಣ್ಣ 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 ಎಳಿ ಮಾಡುವುದು, ಪುಟ್ಟಿ ಹೆಣೆಯುವುದು, ಮಾರಾಟ ಮಾಡಿಕೊಂಡು ಬಂದ ಮೇಲೆ ಬಂದು ದುಡ್ಡಿನೊಳಗೆ ಜಂಗಮ ದಾಸೋಹ ಮಾಡು. ಜಂಗಮ ದಾಸೋಹ. ಇಂಥ ಮೇದಾರ ಕೇತಯ್ಯ ಪ್ರತಿನಿತ್ಯ ಕೆಲಸ ಮಾಡ್ತಿದ್ನಲ್ಲ. ಪರಮಾತ್ಮಗ ಮೇದಾರ ಕೇತಯ್ಯನ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕಂತನಿಸ್ತು. ನೋಡ್ಬೇಕಪ್ಪ ಇವನ ಭಕ್ತಿ. ಅಪ್ಪ ಮಗನ ಪರೀಕ್ಷೆ ಮಾಡಬೇಕಂತ, ಮಾವ ಅಳಿಯನ್ನ ಪರೀಕ್ಷೆ ಮಾಡಬೇಕಂತಾನ, ಅತ್ತಿ ಸೊಸಿನ ಪರೀಕ್ಷೆ ಮಾಡಬೇಕಂತಾಳ, ಶಿಕ್ಷಕರು ವಿದ್ಯಾರ್ಥಿಗಳನ್ನ ಪರೀಕ್ಷೆ ಮಾಡಬೇಕಂತಾರ, ಗಂಡ ಹೆಂಡತಿನ ಪರೀಕ್ಷೆ ಮಾಡ್ಬೇಕಂತ, ಹೆಂಡತಿ ಗಂಡನ ಪರೀಕ್ಷೆ ಮಾಡ್ಬೇಕಂತ. ಪರೀಕ್ಷೆ ಮಾಡ್ತಾರೆ. ಭಗವಂತ ಪರೀಕ್ಷೆ ಮಾಡ್ಬೇಕಂತನಿಸ್ತು ಮೇದಾರ ಕೇತಯ್ಯನಿಗೆ. ಅಡವಿಗೆ ಹೋದ, ಬಿದಿರು ಕಡಿಯೋ ಕುಡುಗಲಿನಿಂದ ಬುಡುಕ ಕತ್ತರಿಸಿದ. ಬಿದಿರಿನ ಒಳಗಿನಿಂದ ಬುಳು 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 ಬಂಗಾರದ ನಾಣ್ಯ ಉದುರಿಬಿಟ್ಟು. ಬಂಗಾರದ ನಾಣ್ಯ ಉದುರಿಬಿಟ್ಟು. ಮೇದಾರ ಕೇತಯ್ಯ ಅಂತಾನೆ, ಅಬ್ಬಬ್ಬಬ್ಬ, ಬಂಗಾರದ ನಾಣ್ಯ, ಅಬ್ಬಬ್ಬಬ್ಬಬ್ಬ, ಬಂಗಾರದ ನಾಣ್ಯ ಉದುರಿ ಬಿದ್ದು ಬಿದಿರಿನ ಒಳಗಿನಿಂದ. ಭಗವಂತ ಪರಮಾತ್ಮ ನನ್ನ ಭಕ್ತಿಗೆ ಮೆಚ್ಚಿ ಬಿದಿರಿನೊಳಗ ಬಂಗಾರದ ನಾಣ್ಯ ಕೊಟ್ಟು ಬಿಟ್ಟ. ಕಾಯಕ ಮಾಡೋದಕ್ಕಾಗಿ. ಹಿಂಗಲ್ಲಿಲ್ಲವ ಮೇದಾರ ಕೇತಯ್ಯ. ಏನಂದ? ಕಡದುಗಳೇ ಬಂಗಾರದ ನಾಣ್ಯ ಬುಳು ಬುಳು ಅಂತ ಒಳಗ್ ಕೊಳ್ಳೆಗಾಯ್ದು ಬಿದ್ದುವಲ್ಲ, ಮೇದಾರ ಕೇತಯ್ಯ ಅಂತಾನ. ಛೇ 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 ಛೇ, ಈ ಬಿದಿರಿಗೆ ಬಂಗಾರದ ಹುಳ ಹತ್ಯದ, ಈ ಬಿದಿರಿಗೆ ಬಂಗಾರದ ಹುಳುಗಳು ಹತ್ಯಾವ, ಇದು ಯೋಗ್ಯ ಅಲ್ಲ. ಮತ್ತೊಂದು ಕಡ್ದ, ಅದರಾಗೂ ನಾಣ್ಯ ಉದುರಿ, ಇದಕ್ಕೂ ಬಂಗಾರದ ಹುಳುಗಳು ಹತ್ಯಾವ, ಹುಳುಕಾಗ್ಯದ ಬಿದಿರು, ಬಂಗಾರದ ಹುಳ ಹತ್ಯ. ಮತ್ತೊಂದು ಕಡ್ದ, ಅದರಾಗೂ ಉದುರಿದು. ಛೇ 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 ಛೇ, ಕೆಳಗೆ ಉದುರಾಕತ್ಯಾವು ಬಡ್ಡ್ಯಾಗ ಕಡದ್ರ. ಮ್ಯಾಗಿಲಿಂದ ತುದಿ ಕಡ್ದು ನೋಡ್ಬೇಕಂತ ಒಂದು ಬಿದಿರಿನ ಗಿಡ ಮ್ಯಾಗ ಏರಿ ತುದಿ ಕಡಿದಕ್ಕನ ಕಾಲ ಜಾರಿ ಬಿಡಿತು.
ಎಲ್ಲಿ ಬಿದಿರು ಕಡದ ತುದಿ ಕೊಯ್ಲು ಮ್ಯಾಗ ಎದ್ದಿತ್ತಲ್ಲ, ಮ್ಯಾಗಿಲಿಂದ ಅಲ್ಲೇ ದಪ್ ಅಂತ ಅದರ ಮ್ಯಾಗ ಬಿದ್ದು. ಮೇದಾರ ಕೇತಯ್ಯನ ಹೊಟ್ಟಿಯೊಳಗ ಬಿದಿರು ಹೊಕ್ಕು ಬೆನ್ನಾಗ ಹೊರಗೆ ಬಂತು. ಶಿವಶಿವ ಆಗಲೇ ಹೊತ್ತು ಮುಳುಗಾಕ ಬಂದಿತ್ತು. ಹೊಟ್ಟಿಯೊಳಗ ನಟ್ಟು ಬಿದಿರು ಹಿಡ್ಕೊಂಡ, ಎಡಗೈಯೊಳಗ ಬಿದಿರ, ಬಲಗೈಯೊಳಗ ಹೊಟ್ಟಿಯೊಳಗ ನಟ್ಟು ಬಿದಿರ ಎಲ್ಲ ಹಿಡ್ಕೊಂಡು ಮನೆಗೆ ಬಂದ. ಗುಡಿಸಲಕ್ಕೆ ಬಂದ. ಸಾತಾ ಅಂದ. ತಾತ ಪತಿದೇವ ಬಂದಿನ್ರಿ ಶರಣ್ರೆ ಅಂತ ಹೊರಗೆ ಬಂದ್ಲು. ನೋಡ್ತಾಳೆ ಮೈಯೆಲ್ಲ ರಾಮ ರಗತಾಗಿದೆ. ಪತಿದೇವ ಹಿಂಗ್ಯಾಕ? ಸಾತವೇ ತಡ ಮಾಡಬೇಡ, ಕಾಯಕಕ್ಕೆ ಹೊತ್ತಾಗ್ತದ, ಜಂಗಮ ದಾಸೋಹಕ್ಕೆ ಹೊತ್ತಾಗ್ತದ. ಸೂರ್ಯ ಮುಳುಗಾಕ ಬಂದಾನ. ಮೇದಾರ ಕೇತಯ್ಯ ಅಂತಾನ, ಹೊಟ್ಟಿಯೊಳಗ ಬಿದಿರು ನಟ್ಟಿ ಬೆನ್ನಾಗ ಹಾಯ್ದದ. ಸಾತವ್ವೇ ಬಹುಬೇಗನೆ ಬಿದಿರ ಸಿಬಿರು ಸುಲಿ, ಬುಟ್ಟಿ ಮಾರು, ತಗೊಂಡೋಗಿ ಬುಟ್ಟಿ ಮಾಡು, ಬೀದಿಯೊಳಗೆ ಹೋಗಿ ಮಾರಾಟ ಮಾಡ್ಕೊಂಡು ಬಂದು ಜಂಗಮ ದಾಸೋಹ ಮಾಡಂತ ಹೆಂಡತಿಗೆ ಹೇಳ್ತಾನ. ಮುಳುಗುವ ಸೂರ್ಯನಿಗೆ ಅಂತಾನೆ ಮೇದಾರ ಕೇತಯ್ಯ, ಓ ಸೂರ್ಯದೇವ, ನನ್ನ ಕಾಯಕ ಮುಗಿದು ಜಂಗಮ ತೃಪ್ತಿ ಜಂಗಮ ದಾಸೋಹವಾಗುವವರೆಗೆ ನೀನು ಮುಳುಗಿದ್ದೀಯಾದರೆ ಶಿವನಾಣೆ ಸೂರ್ಯದೇವ ಶರಣರಾಣೆ ಅಂದು ಬಿಟ್ಟ. ಸೂರ್ಯ ಮುಳುಗದ ಹಾಗ ನಿಂತು ಬಿಟ್ಟ. ಮುಳುಗಲೇ ಇಲ್ಲ ಸೂರ್ಯ. 3-4 ತಾಸುಗಳ ಪರ್ಯಂತರ ಸಿಬಿರು ಸುಲಿದು, ಬುಟ್ಟಿ ಹೆಣದು, ಬುಟ್ಟಿ ಮಾಡಿ ಮಾರಾಟ ಮಾಡ್ಕೊಂಡ್ಬಂದು ಪ್ರಸಾದ ಮಾಡಿ ಜಂಗಮರನ ಕರೆದು ದಾಸೋಹ ತೃಪ್ತಿ ಮಾಡುವವರೆಗೆ ಸೂರ್ಯ ಮುಳುಗಲಿಲ್ಲ. ಮನೆಗೆ ಬಂದು ಜಂಗಮರು ಪ್ರಸಾದ ಮಾಡಿ ಹೋಗಿಬಿಟ್ರು. ಶೇಷ ಪ್ರಸಾದವನ್ನ ಗಂಡ ಹೆಂಡತಿ ಸ್ವೀಕಾರ ಮಾಡಿಕೊಂಡ್ಬಿಟ್ರು. ತುತ್ತು ಬಾಯ ಹಾಕೊಂಡು ನೀರು ಕುಡಿದ್ರೊಳಗ ಮೇದಾರ ಕೇತಯ್ಯನ ಪ್ರಾಣ ಹೋಗಿಬಿಟ್ಟು. ಮೇದಾರ ಕೇತಯ್ಯನ ಪ್ರಾಣ ಹೋದ ಸುದ್ದಿ ಬಸವಣ್ಣನವರಿಗೆ ಗೊತ್ತಾಯಿತು. ಆಹಾ, ಮೇದಾರ ಕೇತಯ್ಯ ಹೋದನೆ ಅಂತ ಬಸವಣ್ಣನ ಪ್ರಾಣವೂ ಹೋಗಿಬಿಡಿತು. ಸೊಡ್ಡಳ ಬಾಚರಸ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಮಡಿವಾಳ ಮಾಚಿದೇವನ ಗುಡಿಸಲಕ್ಕೆ ಹೋಗಿ ಹೇಳ್ತಾರೆ, ಮೇದಾರ ಕೇತಯ್ಯನ ಪ್ರಾಣ ಹೋತು, ಬಸವಣ್ಣನವರ ಪ್ರಾಣವೂ ಹೋಗಿಬಿಟ್ಟದು. ಮಡಿವಾಳ ಮಾಚಿದೇವರು ಕೈಯೊಳಗಿರುವ ಗಂಟಿಯನ್ನ ಆಕಾಶಕ್ಕೆ ತೂರಿ ಬಿಡ್ತಾ ಇದಾರ. ಗಂಟಿ ದೇವಲೋಕಕ್ಕೆ ಹೋಗಿ ಸಪ್ಪಳ ಮಾಡ್ತಾದ. ಮಾಡುವ ಸಪ್ಪಳಕ್ಕ ಭಗವಂತ ದೇವಲೋಕದ ಗಣಾಧೀಶ್ವರರು ನಡಗಾಕ ಹತ್ತಿ ಬಿಟ್ರು. ಗಂಟಿ ನುಡಿತಾದ. ಬಸವಣ್ಣನ ಪ್ರಾಣವನ್ನ ಮೇದಾರ ಕೇತಯ್ಯನ ಪ್ರಾಣವನ್ನ ಮರಳಿ ಕಳಿಸಿದ್ದೇ ಆದರೆ ಕಲ್ಯಾಣ ಉಳಿತದ, ಇರ್ಲಿಕ್ಕಿಲ್ಲ. ಬಸವಣ್ಣನ ಪ್ರಾಣ ದೇವಲೋಕದೊಳಗಿತ್ತಲ್ಲ, ಪರಮಾತ್ಮಂತಾನೆ. ಹೋಗು ಬಸವಣ್ಣ, ಮೇದಾರ ಕೇತಯ್ಯನ ಪ್ರಾಣ ಕೇಳ್ತಾನ, ಹೋಗು. ಬಸವಣ್ಣಂತ, ನಾ ಇಲ್ಲೇ ಉಳಿತೀನಪ್ಪ, ಸಾಕು. ಇಲ್ಲ, ಭೂಲೋಕದಲ್ಲಿ ನೀನು ಮಾಡಬೇಕಾಗಿರುವ ಕಾರ್ಯಗಳು ಇನ್ನೂ ಸಾಕಷ್ಟದಾವೆ. ಕಾರ್ಯಮುಖದ ಮೇಲೆ ಮಣಿಯ ರೂಪ ನಾನೇ ನಿನ್ನನ್ನು ಕರೆಸಿಕೊಳ್ತಾ ಇದ್ದೀನಿ. ಕೂಡಲ ಸಂಗಮಕ್ಕೆ ಬಂದು ಹೋಗುವಂತ ಬಸವಣ್ಣನವ್ರನ್ನ ಮೇದಾರ ಕೇತಯ್ಯನ ಪ್ರಾಣವನ್ನ ದೇವಲೋಕದಿಂದ ಕಲ್ಯಾಣಕ್ಕೆ ತಿರುಗಿ ಕಳಿಸಿಕೊಡ್ತಾ ಇದಾರ. ಮೇದಾರ ಕೇತಯ್ಯನ ದೇಹದೊಳಗೆ ಪ್ರಾಣ ಬಂದು ಸೇರಿಕೊಂಡಿತ್ತಲ್ಲ, ಆ ಕ್ಷಣದಲ್ಲಿ ಬಸವಣ್ಣನವರ ದೇಹದೊಳಗೂ ಪ್ರಾಣ ಬಂದು ಸೇರಿಕೊಂಡಿತ್ತು. ಸಾಕ್ಷಾತ್ ಶಿವಸ್ವರೂಪಿಗಳು ಶರಣರು.